ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಚರ್ಚೆಯಲ್ಲಿ ಅವರಿಬ್ಬರು ಕಟ್ಟಿದ್ದಂತಹ ವಾಚ್ ಬಗ್ಗೆಯೂ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು. ಸಿಎಂ ಡಿಸಿಎಂ ದುಬಾರಿ ವಾಚ್ ವಿಚಾರದಲ್ಲಿ ವಿಪಕ್ಷಗಳು ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಕೂಡ ಟೀಕೆ ಮಾಡಿತ್ತು. ಇಬ್ರು ಕೂಡ ಒಂದೇ ಕಂಪನಿಯ ವಾಚ್ ಅನ್ನ ಕಟ್ಟಿದ್ದು ಅನ್ನುವಂತಹ ಸುದ್ದಿ ಇತ್ತು. ಕಾರ್ಟಿಯರ್ ಕಂಪನಿಯ ವಾಚ್ 43 ಲಕ್ಷ ರೂಪಾಯಿ ಮೌಲ್ಯದ ವಾಚ್ ಅನ್ನ ಕಟ್ಟಿದ್ದಾರೆ. ಸಿದ್ದರಾಮಯ್ಯ ತಮ್ಮನ್ನ ಸಮಾಜವಾದಿ ಅಂತ ಹೇಳ್ತಾರೆ, ಆದ್ರೆ ಮಜಾವಾದಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಎಲ್ಲ ಮಾಡಿದ್ರು. ಈ ಬಗ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ವಾಚ್ಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 25 ಲಕ್ಷದ ವಾಚ್ ಕ್ರೆಡಿಟ್ ಕಾರ್ಡ್ ಮೂಲಕ ನಾನು ಖರೀದಿ ಮಾಡಿದ್ದೀನಿ. ನಾನು ಆಸ್ಟ್ರೇಲಿಯಾದಲ್ಲಿ ಕಳೆದ 7 ವರ್ಷಗಳ ಹಿಂದೆ ಖರೀದಿಸಿದ್ದೆ. ವಾಚ್ ಬಗ್ಗೆ ಎಲೆಕ್ಷನ್ ಅಫಿಡವಿಟ್ ನಲ್ಲೂ ನಾನು ಮಾಹಿತಿಯನ್ನ ನೀಡಿದ್ದೀನಿ ಅಂತ ಹೇಳಿ ಬಿಜೆಪಿ ಟೀಕೆಗೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. See, this watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. But they are targeting Siddaramaiah. I don't know about it. He has every right to have a watch, whatever he wants. His son maybe have given. He might have. He has the capacity to buy a watch. What is there in that watch? So many people, in the family members would like. In our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear. ಸಿದ್ದರಾಮಯ್ಯ ಅವರು ಆ ವಾಚ್ ಅನ್ನ ಧರಿಸಿದ್ರಲ್ಲಿ ತಪ್ಪೇನಿದೆ? ಇದು ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಪ್ರಶ್ನೆ. ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಇವರಿಬ್ಬರ ವಾಚ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇಬ್ರು ಕೂಡ ಒಂದೇ ರೀತಿಯ ವಾಚ್ ಅನ್ನ ಧರಿಸಿದ್ದಾರೆ. ಅದು ಕಾರ್ಟಿಯರ್ ಕಂಪನಿಗೆ ಸೇರಿದಂತಹ ಹೈ ಎಂಡ್ ವಾಚ್. ಅದರ ಮೌಲ್ಯ 43 ಲಕ್ಷ. ಸಿದ್ದರಾಮಯ್ಯ ಅವರು ತಮ್ಮನ್ನ ತಾವು ಸಮಾಜವಾದಿ ಅಂತ ಹೇಳ್ಕೊಳ್ತಾರೆ, ಆದ್ರೆ ಇಂತಹ ದುಬಾರಿ ವಾಚ್ಗಳ ಪ್ರದರ್ಶನ ಮಾಡ್ತಾರೆ, ದುಬಾರಿ ವಾಚ್ಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡಿದ್ವು. ಸೋಷಿಯಲ್ ಮೀಡಿಯಾ ಮೂಲಕವೂ ಕೂಡ ಅಟ್ಯಾಕ್ ಅನ್ನ ಮಾಡಿದ್ವು ಸಿದ್ದರಾಮಯ್ಯ ಅವರ ವಿರುದ್ಧ. ಅದೇ ವಿಚಾರವನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಕೇಳಲಾಗತ್ತೆ. ಆಗ ಡಿಕೆ ಶಿವಕುಮಾರ್ ಅವರು ತಮ್ಮ ವಾಚ್ಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇದು ನನ್ನ ಓನ್ ವಾಚ್. ಗೊತ್ತಿಲ್ಲ ಅವ್ರು ಯಾಕೆ ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆ ಹ್ಯೂಬ್ಲೋಟ್ ವಾಚ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಂತಹ ವಾಚ್. ಡಿಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಟೈಮ್ನಲ್ಲಿ ಇದು ನಾನು ಖರೀದಿ ಮಾಡಿದಂತಹ ವಾಚ್, ನನ್ನ ಓನ್ ವಾಚ್, ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದೀನಿ, 23-24 ಲಕ್ಷ ಏನೋ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಬಂದಂತಹ ವಾಚ್ ಅನ್ನ ಕಟ್ಟುವಂತಹ ಎಲ್ಲ ಅಧಿಕಾರನೂ ಇದೆ. ಅದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.